ಬೈರ್ಮಂಗಲ ಎರಡು ಪಂಚಾಯಿತಿಗಳಲ್ಲಿ ರೆವಿನ್ಯೂ ಗ್ರಾಮ ಸುಮಾರು 9 ರೆವಿನ್ಯೂ ಗ್ರಾಮ 26 ಹಳ್ಳಿಗಳು ಬರ್ತದೆ. ಇಲ್ಲಿ ಏನಾಗಿದೆ, ಇವತ್ತು ಬೆಳಗ್ಗೆ ನಡೆದಿರ್ತಕ್ಕಂಥ ಒಂದು ಘಟನೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ. ರೈತರ ಭಾವನೆಗಳ ವಿರುದ್ಧವಾಗಿ ಹೋಗ್ತಕ್ಕಂಥ ಪ್ರಯತ್ನಗಳು ಸರ್ಕಾರ ಏನು ಮಾಡ್ತಾ ಇದೆ, ರೈತರ 80% ಜನ ಒಪ್ಪಿಗೆ ತೊಗೊಂಡ್ಬಿಟ್ಟಿದ್ದೀವಿ, ಪಡ್ಕೊಂಡಿದ್ದೀವಿ, ದುಡ್ಡು ಕೊಡ್ತಾ ಇದ್ದೀವಿ, ಈಗಾಗಲೇ ದುಡ್ಡು ಇಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ತಪ್ಪು ಸುಳ್ಳು ಮಾಹಿತಿಗಳು, ಸುಳ್ಳು ಸುದ್ದಿಗಳನ್ನ ಓಡಿಸ್ತಾ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರ. ಇವತ್ತು ತಾವೇ ಹೇಳ್ದಂಗೆ JMC ಮಾಡುವ ಒಂದು ವೇಳೆ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ರೈತರು ಆಕ್ರೋಶಭರಿತವಾಗಿ ವ್ಯಕ್ತಪಡಿಸಿದ್ದಾರೆ ಅವರ ಭಾವನೆಗಳನ್ನ. ಇದಕ್ಕೆ ಕಾರಣ ಯಾರು? ರೈತರು 90% 95% ಜನ ಇದಕ್ಕೆ ಒಪ್ಪಿಗೆ ಸೂಚಿಸಿಲ್ಲ. ಇದು ಭಾಳ ಸ್ಪಷ್ಟ, ಅಲ್ಲಿರ್ತಕ್ಕಂಥ ನೈಜ ಸತ್ಯಾಂಶ ಇದು. ಆದರೆ ಇವೆಲ್ಲವನ್ನ ಗಾಳಿಗೆ ತೋರಿ ಅಲ್ಲಿ ರಿಯಲ್ ಎಸ್ಟೇಟು ದಂಧೆ ಮಾಡ್ತಕ್ಕಂಥದ್ದಕ್ಕೆ, ಅಲ್ಲಿಂದ ಒಂದು 35-40 ಸಾವಿರ ಹಣ ಉತ್ಪಾದನೆ ಮಾಡ್ತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರದಲ್ಲಿ ಇತ್ತೀಚೆಗೆ ನೂತನವಾಗಿ ಮುಖ್ಯಮಂತ್ರಿಗಳಾಗಿ ಕೂತಿರ್ತಕ್ಕಂಥವರು ನಡ್ಕೊಳ್ತಾ ಇರ್ತಕ್ಕಂಥ ಒಂದು ರೀತಿ ಏನಿದೆ, ಇದು ಅತ್ಯಂತ ಖಂಡನೀಯ. ಇಲ್ಲಿ ಸ್ವಪ್ರತಿಷ್ಠೆಯ ಪ್ರಶ್ನೆ ಅಲ್ಲ, ಪ್ರತಿಷ್ಠೆನ ಬದಿಗಿಟ್ಟು ರೈತರ ಭಾವನೆಗಳ ಜೊತೆ ಚಲ್ಲಾಟ ಆಡದಿರಾ ಅವರ ಎದೆ ಮೇಲೆ ಮರಣ ಶಾಸನವನ್ನು ಬರೀತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರ. ಮೊದಲು ಇವೆಲ್ಲವನ್ನು ಬಿಟ್ಟು ರೈತರ ನಿಜವಾದ ಸಂಕಷ್ಟ ಕೇಳಬೇಕು. ಯಾಕೆಂದರೆ ಅಲ್ಲಿ ಸಣ್ಣ ರೈತರು, ಅತಿ ಸಣ್ಣ ರೈತರು ಭಾಳ ಜನ ಇದ್ದಾರೆ. ಅಲ್ಲಿ 1 ಎಕರೆಗಿಂತ ಕಮ್ಮಿ ಜಮೀನನ್ನು ಇಟ್ಕೊಂಡಿರ್ತಕ್ಕಂಥ ಭೂಮಾಲೀಕರು. ಅಲ್ಲಿ ಹೈನುಗಾರಿಕೆ ಮಾಡ್ತಾರೆ, ತೋಟಗಾರಿಕೆ ಮಾಡ್ತಾರೆ, ತೆಂಗಿದೆ, ಮಾವಿದೆ, ಅಡಿಕೆ ಇದೆ, ಲಕ್ಷಾಂತರ ಗಿಡ ಮರಗಳು ಕೂಡ ಪರಿಸರ ಹಾನಿ ಆಗ್ತಕ್ಕಂಥದ್ದು ಇದರೊಳಗಡೆ ಆಗ್ತದೆ. ಇಲ್ಲಿ ಒಂದು ನಾನು ಹೇಳ್ತಕ್ಕಂಥದ್ದು, ಈಗಾಗಲೇ KDBಯಿಂದ ಅಕ್ವಿಸಿಷನ್ನು ಸುಮಾರು 1.5 ಲಕ್ಷ ಎಕರೆಯಷ್ಟು ಅಕ್ವಿಸಿಷನ್ ಆಗಿದೆ. ಯಾಕೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಕ್ವಿಸಿಷನ್ ಆಗಿರ್ತಕ್ಕಂಥ ಜಾಗದಲ್ಲಿ ಸ್ಮಾರ್ಟ್ ಸಿಟಿನೋ AI ಸಿಟಿನೋ ತಗೊಂಬರ್ತೀವಿ ಅಂದರೆ ಜನ ಬೇಡ ಅಂತಾರೆ. ಇಲ್ಲಿ ಸ್ಮಾರ್ಟ್ ಸಿಟಿ AI ಸಿಟಿ ಅಂತಕ್ಕಂಥದ್ದು ಏನು? ಅದು ಒಂದು ರೋಬೋಟಿಕ್ ಆಗಿ ನಡೀತಕ್ಕಂಥ ಭವಿಷ್ಯದ ಒಂದು ಫ್ಯೂಚರಿಸ್ಟಿಕ್ ಒಂದು AI ಸಿಟಿ. ಅಲ್ಲಿ ನೀವು ಹೆಚ್ಚಾಗಿ ಜನಗಳನ್ನ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕಾಗೋದಿಲ್ಲ. ಅದನ್ನು ಕಲ್ಯಾಣ ಕರ್ನಾಟಕದಲ್ಲಿ ಮಾಡೋದ್ರಿಂದ ತಪ್ಪೇನಿದೆ, ತೊಂದರೆ ಏನಿದೆ? ಇಲ್ಲಿ ಒಂದು 4-6 ಜನಕ್ಕೆ ಕೆಲಸ ಕೊಡೋದ್ರಲ್ಲಿ ತಪ್ಪೇನಿದೆ? ಈಗ ಅಕ್ವಿಸಿಷನ್ ಆಗಿರ್ತಕ್ಕಂಥ ಲ್ಯಾಂಡ್ನ, ಲಕ್ಷಾಂತರ ಎಕರೆ ಲ್ಯಾಂಡ್ನ ನೀವು ಬದಿಗಿಟ್ಟಿದ್ದೀರಿ. ಅಲ್ಲಿ ಪ್ರತಿನಿತ್ಯ ಇವತ್ತು ಅಲ್ಲೇನೋ ಒಂದು ಫಲವತ್ತಾದಂಥ ಒಂದು ಭೂಮಿ ಇದೆ, ಅದನ್ನು ಕಸ್ಕೊಳ್ತಕ್ಕಂಥ, ವಶಪಡಿಸ್ಕೊಳ್ತಕ್ಕಂಥ ಪ್ರಯತ್ನ ರಾಜ್ಯ ಸರ್ಕಾರ ಮಾಡಿದ್ರೆ ಹಿಂದಿನ ಉದ್ದೇಶ ಏನಾಗಿದೆ? ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಆದರೆ ಒಂದು ಹೇಳ್ತೇನೆ, ಈಗಾಗಲೇ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಕೃಷ್ಣಾರೆಡ್ಡಿ ಸಾಹೇಬರು ನನ್ನ ಜೊತೆ ಎಲ್ಲ ಅವತ್ತು ಹೆಜ್ಜೆ ಹಾಕಿದ್ದಾರೆ. ಇಡೀ ಜನತಾದಳ ಪಕ್ಷದ ರಾಜ್ಯಾದ್ಯಂತ ಎಲ್ಲ ಪಕ್ಷದ ಕಾರ್ಯಕರ್ತ ಬಂಧುಗಳು ಅವತ್ತು ಪಾದಯಾತ್ರೆಯಲ್ಲಿ ಬಂದಿದ್ದರು. ಅದು ಮೊದಲನೇ ದಿನದ ಪಾದಯಾತ್ರೆ. ಈಗ ಹೆಚ್ಚು ಕಮ್ಮಿ 500 ದಿನಕ್ಕೂ ಹೆಚ್ಚು ಕಾಲ ಬೀದಿಲಿ ಹೋರಾಟಗಾರರು, ರೈತ ಮಹಿಳೆಯರು, ಯುವಕರು, ಹಿರಿಯಕರು ಎಲ್ಲರೂ ವಯಸ್ಸು ನೋಡ್ದಿರ ಬೀದಿಲಿ ಕೂತಿದ್ದಾರೆ. ಇಲ್ಲಿವರೆಗೂ ಅಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಾಗಲಿ, ಅಧಿಕಾರಿಗಳಾಗಲಿ ಬಂದು ಅವ್ರ ಕಷ್ಟ ಸುಖ ಕೇಳುವಂಥ ಕೆಲಸ ಆಗಿಲ್ಲ. ಒಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಕುಮಾರಣ್ಣ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ರೈತರ ಇಲ್ಲಿ ಕನ್ಸೆಂಟ್ ಇದ್ದರೆ ಇದನ್ನು ತಡೆಗಟ್ಟತಕ್ಕಂಥದ್ದಕ್ಕೆ ನಾವು ಹೋಗೋದಿಲ್ಲ. ನಾವು ಅಭಿವೃದ್ಧಿ ವಿರೋಧಿಗಳಲ್ಲ. ಆದರೆ ರೈತರು ಬೇಡ ಅಂತ ಹೇಳಿದಾಗ ಈ ಪ್ರಾಜೆಕ್ಟ್ ಡ್ರಾಪ್ ಮಾಡಿ ಅಂದಾಗ ಡ್ರಾಪ್ ಮಾಡಿ. ಹೈಕಮಾಂಡ್ ಏನಾದರೂ ಟಾಸ್ಕ್ ಕೊಟ್ಟಿದ್ಯಾ CM ಅವರಿಗೆ? ಇಷ್ಟು ಯಾಕಂದ್ರೆ ಮಾಡಲೇಬೇಕು. ಈಗ ನಾನು ಒಂದು 2-3 ಸಲ ಹೇಳಿದ್ದೀನಿ, ಬೆಂಗಳೂರಿನಲ್ಲಿ ಟನಲ್ ಪ್ರಾಜೆಕ್ಟು ಲಾಲ್ಬಾಗು, ಸುಮಾರು ಲಾಲ್ಬಾಗ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ಇಡೀ ರಾಜ್ಯದ ಜನತೆಗೆ ಒಂದು ಪ್ರಸಿದ್ಧಿ ಸ್ಥಳ ಅದು. ಲಾಲ್ಬಾಗಲ್ಲಿ 6 ಎಕರೆ ಹೋಗುತ್ತೆ ಟನಲ್ ಪ್ರಾಜೆಕ್ಟ್ಗೆ. ಅಲ್ಲಿರ್ತಕ್ಕಂಥ ಪರಿಸರವಾದಿಗಳು, ಅಲ್ಲಿರ್ತಕ್ಕಂಥ ಜನಸಾಮಾನ್ಯರು ಅದನ್ನು ಬೇಡ ಅಂತ ವಿರೋಧಿಸ್ತಾರೆ. ಟನಲ್ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟು? 30,000 ಕೋಟಿ. ಇಲ್ಲಿ ಇದ್ರ ಕಾಸ್ಟ್ ಎಷ್ಟು? 35,000 ಕೋಟಿ. ಅಲ್ಲೆಲ್ಲೋ ಕಸ ಎತ್ತೀನಿ ಅಂದ್ಬಿಟ್ಟು 30 ವರ್ಷದ ಲೀಸ್ ಕಾಸ್ಟ್ ಎಷ್ಟು? 30,000 ಕೋಟಿ. ಅಂದರೆ ಈ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ 30,000 ಕೋಟಿಗಿಂತ ಯಾವುದು ವಹಿವಾಟು ಕಾಣ್ತಾ ಇಲ್ಲ. ಇದು ಅವರೇ ಉತ್ತರ ಕೊಡಬೇಕು. ಆಯ್ತು, ಥ್ಯಾಂಕ್ ಯು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.